ಇದು ಅಂತಿಂತ ಸಾಮಾನ್ಯ ಡ್ರಾಯಿಂಗ್ ಅಲ್ಲ, ಬ್ಲಡ್ ಆರ್ಟ್ ಅಂತಲೇ ಇದರ ಹೆಸರು. ಹೇಳಿ ಕೇಳಿ ಇದು ರಕ್ತದಿಂದ ಬರೆಯುವ ಚಿತ್ರಕಲೆಯಾಗಿದೆ. ಅದರಲ್ಲೂ ಚಿತ್ರದುರ್ಗ ಮೂಲದ ಕಲಾವಿದನೊಬ್ಬ ಈ ಬ್ಲಡ್ ಆರ್ಟ್ನಲ್ಲಿ ಕನ್ನಡ ತಾಯಿ ಭುವನೇಶ್ವರಿಯ ಚಿತ್ರ ಬರೆದಿದ್ದಾನೆ. ಈ ಮೂಲಕ ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಹೀಗೆ ರಕ್ತದಲ್ಲಿ ಕನ್ನಡ ಮಾತೆಯ ಚಿತ್ರ ಬರೆದ ಈ ಕಲಾವಿದ ಯಾರು ಅನ್ನೋದನ್ನು ಕನ್ನಡಿಗರಿಗೆ ನಾವು ಪರಿಚಯ ಮಾಡಿಕೊಡ್ತೀವಿ ನೋಡಿ. ಎಸ್, ಇವರ ಹೆಸರು ಶಿವಕುಮಾರ್ ಕಂದಿಕೆರೆ ಅಂತ. ಮೂಲತಃ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಕಂದಿಕೆರೆಯವರು. ಸದ್ಯ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಚಿತ್ರಕಲೆಯಲ್ಲಿ ಮಾಸ್ಟರ್ಸ್ ಪದವಿ ಪಡೆದವರು. ಹಲವು ಬಗೆಯ ಚಿತ್ರ ಬರೆಯುವ ಇವರು ಈಗಂತೂ ತನ್ನ ರಕ್ತದಲ್ಲಿ ಕನ್ನಡ ತಾಯಿಯ ಭುವನೇಶ್ವರಿಯ ಚಿತ್ರ ಬರೆದು ಕನ್ನಡಿಗರು ಹುಬ್ಬೇರಿಸುವಂತೆ ಮಾಡಿದ್ದಾರೆ. ನಾಡಿನ ಮೇಲಿನ ಇವರ ಅಭಿಮಾನ ಕಂಡು ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ನಾನೊಬ್ಬ ಸಣ್ಣ ಕಲಾವಿದ. ಡ್ರಾಯಿಂಗಲ್ಲಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಕ್ಲಾಸಸ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಇತ್ತೀಚೆಗೆ ನಾನೊಂದು ಡ್ರಾಯಿಂಗನ್ನು ಮಾಡಿದ್ದೆ. ನನ್ನ ರಕ್ತದಲ್ಲಿ ತಾಯಿ ಭುವನೇಶ್ವರಿ ಚಿತ್ರವನ್ನು ಬರೆದಿದ್ದೆ. ಅದು ಸಾಕಷ್ಟು ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ಚಿತ್ರ ಯಾಕೆ ಬರೆದೆ ಅಂತಂದರೆ, ಕನ್ನಡ ನಾಡು ಜನತೆ ಪ್ರತಿಯೊಬ್ಬರು ಕೂಡ ಕಲೆಗೆ ಸಾಕಷ್ಟು ರೀತಿಯಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಹಾಗಾಗಿ ತುಂಬ ಹೆಮ್ಮೆಯಿಂದ ಕನ್ನಡದ ಮೇಲೆ ಇರುವ ಅಭಿಮಾನದಿಂದ ನಾನು ಈ ಚಿತ್ರವನ್ನು ಬರೆದಿದ್ದೀನಿ. ತಾನು ಕಲಿತಿದ್ದನ್ನ ಇನ್ನೊಬ್ಬರಿಗೂ ಹೇಳಿಕೊಡುವ ನಿಟ್ಟಿನಲ್ಲಿ ಯೂಟ್ಯೂಬರ್ ಸಹಿತ ಸೋಷಿಯಲ್ ಮೀಡಿಯಾಗಳಲ್ಲಿ ಮಿಸ್ಟರ್ SK ಹೆಸರಿನಲ್ಲಿ ಶಿವಕುಮಾರ್ ಅವರು ಪೇಜ್ಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಹಲವು ಬಗೆಯ ಚಿತ್ರಗಳನ್ನು ಬರೆಯುವ ಮೂಲಕ ಶಿವಕುಮಾರ್ ಚಿತ್ರಕಲೆಯಲ್ಲಿ ಯಶಸ್ಸಿನತ್ತ ಹೆಜ್ಜೆ ಹಾಕಿದ್ದಾರೆ. ಅದಕ್ಕೆ ಸೇರ್ಪಡೆ ಎನ್ನುವಂತೆ ಇದೀಗ ಕನ್ನಡ ತಾಯಿಯ ಚಿತ್ರ ಬಿಡಿಸಿದ್ದು, ಇದಕ್ಕಾಗಿ ತಾನು 2 ml ರಕ್ತದಾನ ಮಾಡಿ ಅದರಿಂದ ಡ್ರಾಯಿಂಗ್ ಬ್ರಷ್ ಬಳಸಿಕೊಂಡು ಚಿತ್ರ ಬರೆದಿದ್ದಾರೆ. ಈ ಮೂಲಕ ಕಲಾವಿದನಾಗಿ ಶಿವಕುಮಾರ್ ಅವರು ನಾಡಿನ ಮೇಲಿನ ಅಭಿಮಾನವನ್ನು ಈ ರೀತಿಯಾಗಿ ವ್ಯಕ್ತಪಡಿಸಿರೋದು ವಿಶೇಷವೇ ಸರಿ.